ಯಾರಿಗೂ ಮನೆ ಹತ್ರ ಒಂದೊತ್ತು ಊಟ ಹಾಕಲ್ಲ. ಹೋಗ್ರೆ ಮನೆ ಬಾಗಿಲಲ್ಲಿ ಕುದುಡಿಸ್ತಾರೆ. ಹಾ ಅದು ಬೇಕಾ ಬೇಡ ಅದು ಕೇಳೋದು. ಹಾ ಇವ್ರು ಬಡವ್ರು ಹಂಗಲ್ಲ. ಹ್ಮ್ ಒಳಗಡೆ ಹೋಗಿದ ತಕ್ಷಣ ತೊಳೆದು ತಟ್ಟೆ ಇಕ್ಬಿಟ್ಟು ಎತ್ಕೊಂಡ್ ಅಲ್ಲಿ ಇಕ್ಬಿಡ್ತಾರೆ. ಹ್ಮ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಟ್ಟೆ ತುಂಬ ತೃಪ್ತಿಯಾಗಿ ತಿನ್ನೋ ಅಂತ ಭಗವಂತ ನೋಡು. ಸೂರ್ಯ ಇದ್ದಾನೆ, ಸೂರ್ಯ. ಹೌದು, ಸುಳ್ಳು ನಿಜವಾದ ಮಾತು ಇದು ನೋಡು. ನನ್ನ ಹೆಸರು ವೆಂಕಟೇಶ. ಸುಳ್ಳು ಹೇಳಬಾರ್ದು. ಬಡವ್ರ ಹತ್ರ ಪ್ರೀತಿ ಇದೆಯಾ, ಸಾಹುಕಾರರ ಹತ್ರ ಇದೆಯಾ ಪ್ರೀತಿ? ಸರ್, ನನಗೆ ತಿಳಿದು ಮಾತ್ರ ಬಡವರು ಅಯ್ಯೋ ಪಾಪ ಅಂತ ನೀರು ಕೊಡ್ತಾರೆ. ಹಾ ನಿಜ. ಅಲ್ಲ ಅವ್ರ ಹತ್ರ ಹೋಗೋ ಹೋಗು ಅಂತಾರೆ. ವೆಂಕಟೇಶಪ್ಪ, ನೀವು ಎಲ್ಲಿರೋದು? ಸರ್, ನಂದು ಬೆಂಗಳೂರು. ಹೌದಾ? ಇರೋದು ಹೇಳ್ಬೇಕು. ಇವಾಗ ಕೈವಾರ ಇಲ್ಲಿ ಸಿಂಕಂದ್ರೆ ಅಲ್ಲಿ ಇಲ್ಲಿ ಇರ್ತೀನಿ. ಏನು ಹೊಟ್ಟೆ ಪಡೆದು ತುಂಬಿಕೊಂಡು ಹೆಂಗೋ ದೇವ್ರ ದಯೆ ನಿಮ್ಮನ್ನ ನಿಮ್ಗೆ ನಂಗೆ ಐತೆ. ಆಶೀರ್ವಾದ ಚೆನ್ನಾಗಿರ್ಲಿ. ಯಾರೇ ಆಗ್ಲಿ, ಯಾರ ಮನೆ ಹತ್ರ ಹೋದ್ರೆ ಊಟ ಇಲ್ಲ ಅನ್ನಲ್ಲ. ಯಜಮಾನ್ರೆ ಬನ್ನಿ ಇಲ್ಲಿ ಹೌದು ಅಂತ ಕರೆದಿ ಹ್ಮ್ ಊಟ ಕೊಡ್ತಾರೆ. ನೋಡಿ, ಇಲ್ಲಿಂದ ಆಯ್ಕೊಂಡು ಹೋಗ್ತೀನಿ. ಪಾಪ ನೀವೇನ್ ತಪ್ಪೇನ್ ಮಾಡ್ತಾ ಇಲ್ಲ, ಕಷ್ಟ ಬೀಳ್ತಾ ಇದ್ದೀರಾ. ಒಂದೊಂದು ಬಾಟ್ಲಿಗೂ ಬಗ್ಗೆ ಎದ್ದೇಳ್ಬೇಕು. 15 ರೂಪಾಯಿ ಒಂದು ಕೆಜಿ. ಅಷ್ಟೇ. ಒಂದು ಕೆಜಿಗೆ ಎಷ್ಟು ಬಾಟ್ಲ್ ಹಾಕಿದ್ರೆ ಪಾಪ. ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸಿಂದ ನಾನೊಬ್ಬ ಡೆಲ್ಲಿ ಕ್ರೈಮ್ ಮೀಡಿಯಾ ರಿಪೋರ್ಟರ್ ಆಗಿ ವರದಿಗಾರರಾಗಿದ್ದೀನಿ. ನಮ್ಮ ನಮಸ್ತೆ ಚಿಂತಾಮಣಿ ನ್ಯೂಸ್ ಸಂಸ್ಥಾಪಕರಾಗಿದ್ದೀನಿ. ನಿಮ್ಮ ಕಷ್ಟ, ನಿಮ್ಮ ನೋವು ನಾನು ಅರ್ಥ ಮಾಡಿಕೊಂಡೆ. ಆದರೆ ನೀವು ತಪ್ಪಾಗಿ ಮಾತಾಡ್ತಾ ಇಲ್ಲ, ಯಾರು ಒಡವೆಗೆ ಹೋಗ್ತಾ ಇಲ್ಲ. ಪಾಪ ನಿಮ್ಮ ಕಷ್ಟ. ತಗೊಳ್ಳಿ, ಇರಿ, ಹಂಗೆ ಇರಿ. ನಮ್ಮ ಅನ್ವರ್ ಸಾಬ್ ಅವರು ಒಬ್ಬ ಲಾರಿ ಡ್ರೈವರು, ಕಷ್ಟ ಬಿದ್ದವರು. ಏನೋ ನಿಮ್ಮ ಖುಷಿಗೆ ನಿಮಗೆ ಏನೋ ಊಟ ಮಾಡಿ, ಮಧ್ಯಾಹ್ನದಿಂದ ಊಟ ಮಾಡಿಲ್ಲ, ಬೆಳಿಗ್ಗೆಯಿಂದ ಊಟ ಮಾಡಿಲ್ಲ ಅಂದರು. ಕಣ್ಮುಂದೆ ನನಗೆ ನೋವಾಯಿತು. ನಮ್ಮ ಅನ್ವರ್ ಸಾಹೇಬರು ಲಾರಿ ಡ್ರೈವರು, ಅವರು ಕಷ್ಟ ಬೀಳೋವರು. ಒಂದು ಮಾನವೀಯತೆಯಿಂದ ಒಂದು ಅದು ಸಹಾಯ ಅಂತ ತಿಳ್ಕೊಬೇಡಿ ದಯವಿಟ್ಟು. ನೀವು ಊಟ ಮಾಡಿ ಹೊಟ್ಟೆ ತುಂಬ. ಯಾವತ್ತೂ ನೀವು ಚೆನ್ನಾಗಿರಬೇಕು. ಓಕೆ, ಬಾಯ್, ಗುಡ್ ನೈಟ್.